ಬಾಗಲಕೋಟೆಯಲ್ಲಿ ಶೋಭಾಯಾತ್ರೆ ಮೇಲೆ ಕಲ್ಲು, ಕಾಕಿ ಉಪಸ್ಥಿತಿಯಲ್ಲಿಯೇ ಕಲ್ಲು ತೂರಾಟ. ಶಿವಾಜಿ ಶೋಭಾಯಾತ್ರೆ ವೇಳೆ ಆಗಿದ್ದೇನು ಹಾಗಾದ್ರೆ? ಬಾಗಲಕೋಟೆ ಸಂಘರ್ಷದ ಮರ್ಮ ಏನು? ಶಾಂತಿಯ ತೋಟ ಕಲ್ಲು ತೂರಾಟದ ಮಾರ್ಕೆಟ್ ಆಯ್ತಾ? ನಿಜಕ್ಕೂ ಹಿಂದೂಗಳ ತಾಳ್ಮೆಯ ಪರೀಕ್ಷೆ ನಡೆದಿದ್ಯಾ? ಹಲವಾರು ಪ್ರಶ್ನೆಗಳು ಇಲ್ಲಿ ಮೂಡ್ತಾ ಇದೆ. ನಿಜಕ್ಕೂ ಇಲ್ಲಿ ಯಾರ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾವೆ ಇವೆಲ್ಲ ಗಲಭೆಗಳು ಅಂತ? ಯಾಕಂದ್ರೆ ಹೆಚ್ಚಾಗಿ ಗಮನಿಸ್ತಾ ಇದೀವಿ, ಈ ಹಿಂದೆ ಸಹಿತ ಗಣೇಶ ಮೆರವಣಿಗೆಯಲ್ಲಿ ಅಂದ್ರೆ ಮಂಡ್ಯದ ಮದ್ದೂರಿನಲ್ಲಿ ನಡೆದಂತ ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗುತ್ತೆ, ಲಾಂಗು ಮಚ್ಚುಗಳ ಹಾರಾಟ ಆಗುತ್ತೆ. ಈಗ ಬಾಗಲಕೋಟೆಯಲ್ಲಿ ನಾವು ಗಮನಿಸೋದಾದ್ರೆ ಶಿವಾಜಿ ಛತ್ರಪತಿಯವರ ಮೆರವಣಿಗೆ ನಡೀತಾ ಇದ್ದಂತ ಸಂದರ್ಭದಲ್ಲಿ ಹಾಗೂ ಸಹಿತ ಕಲ್ಲು ತೂರಾಟ ನಡೆಯುತ್ತೆ. ಹಾಗಾದ್ರೆ ಇಲ್ಲಿ ಇದಕ್ಕೆ ಶಕ್ತಿಯಾಗಿ ನಿಂತಂತವ್ರು ಯಾರು? ಈಗಿನ ಸರ್ಕಾರದ ಬಗ್ಗೆ ಇಲ್ಲಿ ಯಾರಿಗೂ ಸಹಿತ ಭಯ ಇಲ್ವಾ? ಕಾನೂನು ಏನ್ ಮಾಡುತ್ತೆ? ಕಾನೂನಿನ ಅಡಿಯಲ್ಲಿ ಏನೆಲ್ಲ ಶಿಕ್ಷೆ ಆಗ್ಬೋದು ನಮಗೆ ಈ ರೀತಿಯಾಗಿ ನಾವು ಅಲ್ಲಿ ಗಲಭೆ ಎಬ್ಬಿಸುವಂತ ಕೆಲಸ ಮಾಡಿದ್ರೆ ಅನ್ನುವಂತ ಭಯ ಇಲ್ವಾ? ಹೀಗೆ ಹಲವಾರು ಪ್ರಶ್ನೆಗಳು ಕಾಣಿಸ್ತಾ ಇರುವಂತದ್ದು. ಹಾಗಾದ್ರೆ ಇದೆಲ್ಲ ಇಷ್ಟೆಲ್ಲ ನಡೀತಾ ಇದೆ ಅಂತ ಅಂದ್ರೆ ಯಾರು ಇದರ ಹಿಂದೆ ಶಕ್ತಿಯಾಗಿ ನಿಂತಿದ್ದಾರೆ? ಜಾತ್ಯತೀತ ದೇಶ ಅಂತ ಹೇಳ್ತೀವಿ, ಅಷ್ಟೇ ಸೌಹಾರ್ದತೆಯಾಗಿ ಶಾಂತಿಯಿಂದ ಬದುಕಬೇಕಾದಂತ ಕರ್ನಾಟಕದಲ್ಲಿ ಈ ರೀತಿಯಾಗಿ ನಡೀತಾ ಇದೆ ಅಂತ ಅಂದ್ರೆ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇರೋರು ಯಾರು? ಯಾವ್ದಾದ್ರು ಮುಖಂಡರಿಗೆ ಇಲ್ಲಿ ಹಿಂದೆ ಸರ್ಕಾರ ಏನಾದ್ರೂ ಕುಮ್ಮಕ್ಕು ಕೊಡ್ತಾ ಇದೆ? ಹಲವಾರು ಪ್ರಶ್ನೆಗಳು ಇದರಲ್ಲಿ ಕಾಣಿಸ್ತಾ ಇದೆ. ಸೊ ಹೀಗಾಗಿ ಸದ್ಯಕ್ಕೆ ಇರುವಂತಹ ಪ್ರಶ್ನೆ, ಇಲ್ಲಿ ಯಾರು ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ? ಸರ್ಕಾರ ಇದಕ್ಕೆ ಏನು ಪ್ರಚೋದನೆಯ ಮಾತುಗಳನ್ನ ಆಡ್ತಾ ಇದೆಯಾ? ಈಗ ಸರ್ಕಾರ ಸಹಿತ ಹೇಳುತ್ತೆ ಯಾರು ಸಹಿತ ಸಾರ್ವಜನಿಕರು ಪ್ರಚೋದನೆಗೆ ಒಳಗಾಗಬಾರ್ದು ಅಂತ. ಹಾಗಾದ್ರೆ ಇವರಿಗೆ ಪ್ರಚೋದನೆ ಕೊಡ್ತಾ ಇರುವಂತವ್ರು ಯಾರು? ಇದೆಲ್ಲ ಪ್ರಶ್ನೆಗಳು ಇದೀಗ ಮೂಡ್ತಾ ಇರುವಂತದ್ದು. ಸದ್ಯಕ್ಕೆ ಈಗ ಗಮನಿಸ್ತಾ ಇದೀವಿ ನಾವು, ನಿನ್ನೆ ಅಷ್ಟೇ ಬಾಗಲಕೋಟೆ ಶಿವಾಜಿ ಛತ್ರಪತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಆಗುತ್ತೆ. ಕಲ್ಲು ತೂರಾಟದ ವೇಳೆಯಲ್ಲಿ ಅಲ್ಲಿ ಹಿಂದೂ ಕಾರ್ಯಕರ್ತರು ಸಹಿತ ಇದರ ವಿರುದ್ಧ ಒಂದು ಭುಗಿಲೆದ್ದಿರುವಂತದ್ದು. ಕಲ್ಲು ತೂರಾಟ ಮಾಡಿದಂತ ಈಗಾಗಲೇ 8 ಜನಗಳನ್ನ ಬಂಧನ ಮಾಡಲಾಗಿದೆ. ಸೊ ಇಷ್ಟೆಲ್ಲ ಗಮನಿಸ್ತಾ ಹೋದಾಗ ಇಲ್ಲಿ ಯಾರು ಇದಕ್ಕೆ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ? ಯಾರಿಗೂ ಸಹಿತ ಇದರ ಬಗ್ಗೆ ಭಯ ಅನ್ನೋದಿಲ್ವಾ? ಕಾನೂನಿನ ಅಡಿಯಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ, ಯಾವ ಒಂದು ಕಾರ್ಯವನ್ನ ಅಲ್ಲಿ ತೆಗೆದುಕೊಳ್ತಾ ಇದೀವಿ, ಇದ್ರ ಬಗ್ಗೆ ಯಾರಿಗೂ ಭಯ ಇಲ್ವಾ? ಈಗ ನಾವು ಗಮನಿಸ್ತಾ ಇದ್ದೀವಿ ಸಾಕಷ್ಟು ಈ ರೀತಿಯಾಗಿ ನಡೀತಾ ಇರುವಂಥದ್ದು. ಇದೀಗ ಮುತಾಲಿಕ್ ಈ ಬಗ್ಗೆ ಮಾತನಾಡಿರುವಂಥದ್ದು ನೋಡ್ಕೊಂಬರೋಣ. 19ನೇ ತಾರೀಕು ಇಡೀ ದೇಶದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಆಚರಣೆ ಅತ್ಯಂತ ವಿಜೃಂಭಣೆಯಿಂದ ನಡೆದಿದೆ. ಇದೊಂದು ಹಿಂದೂ ಸಮಾಜಕ್ಕೆ ಪ್ರೇರಕವಾದಂತಹ ಒಂದು ಜಯಂತಿ. ಹಿಂದೂಗಳು ಉಳಿದಿದ್ರೆ, ಹಿಂದೂಸ್ತಾನ ಉಳಿದಿದ್ರೆ ಛತ್ರಪತಿ ಶಿವಾಜಿ ಮಹಾರಾಜರಿಂದ. ಸೊ ಅಂಥ ವೀರ ಧೀರ ಕ್ಷಾತ್ರತ್ವವನ್ನು ಮೂಡಿಸಿದಂತಹ ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಬಾಗಲಕೋಟೆ ನಗರದಲ್ಲಿ ಒಂದು ಮಸೀದಿ ಎದುರುಗಡೆಗೆ ಬಂದ ತಕ್ಷಣ ಕಲ್ಲು ಚಪ್ಪಲಿಯನ್ನು ಎಸೆತಾರೆ ಅಂತಂದ್ರೆ ಇದೊಂದು ಅತ್ಯಂತ ಹೀನವಾದಂಥ ಕೃತ್ಯ. ಇದು ಈ ದೇಶದ್ರೋಹಿ ಕೃತ್ಯ, ಇದು ಹಿಂದೂ ದ್ರೋಹಿ ಕೃತ್ಯ. ಇದು ಛತ್ರಪತಿ ಶಿವಾಜಿಯ ಮೆರವಣಿಗೆ ಮೇಲೆ ಕಲ್ಲು ಎಸೆದಿದ್ದಲ್ಲ, ಇದು ಹಿಂದೂಗಳ ಮೇಲೆ, ಹಿಂದೂ ಧರ್ಮದ ಮೇಲೆ, ದೇಶದ ಮೇಲೆ ಕಲ್ಲು ಎಸೆದಿದ್ದು ಅಂತನ್ನೋದನ್ನ ನೆನಪಿಟ್ಕೊಳ್ಳಿ. ಸೊ ಈ ರೀತಿಯ ಮಾನಸಿಕತೆ ಇದೆಯಲ್ಲ, ಈ ಮಾನಸಿಕತೆಯ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಇವತ್ತು ಕಲ್ಲು ಒಬ್ಬ SP ಅವರ ಮೇಲೆ ಬಿದ್ದಿದೆ, ಪೊಲೀಸ್ ವರಿಷ್ಠ ಅಧಿಕಾರಿಗಳ ಮೇಲೆ ಬಿದ್ದಿದೆ. ಅದೇ ಇನ್ನೊಂದು ಎಲ್ಲೋ ಬಿದ್ದಿತ್ತಂದ್ರೆ ಕಲ್ಲು ಬಿದ್ದಿಲ್ಲ, ಏನೋ ಆಗಿಲ್ಲ ಅಂತನ್ನುವಂಥದ್ದು ರಾಜ್ಯ ಸರ್ಕಾರ ಹೇಳ್ತಾ ಇತ್ತು, ಗೃಹ ಮಂತ್ರಿ ಹೇಳ್ತಾ ಇದ್ರು. ಇದೆಲ್ಲದಕ್ಕೂ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವೇ ಹೊಣೆ. ಇದಕ್ಕೆ ಅವರಿಗೆ ಜಿಹಾದಿಗಳಿಗೆ ಕೊಡ್ತಾ ಇರುವಂತ ಕುಮ್ಮಕ್ಕೆ ಕಾರಣ ಅಂತನ್ನುವಂಥದ್ದು ಹೇಳ್ತೇವೆ. ಛತ್ರಪತಿ ಶಿವಾಜಿ ಮಹಾರಾಜರ ಮೇಲೆ ಮೆರವಣಿಗೆ ಮೇಲೆ ಕಲ್ಲು ಎಸೆಯೋದು ಅಂತಂದ್ರೆ ಎಂಥ ನೀಚರು, ಎಂಥ ದ್ರೋಹಿಗಳು. ಸೊ ಇವರನ್ನ, ಈ ಮಾನಸಿಕತೆಯನ್ನ ಮಟ್ಟ ಹಾಕುವವರಿಗೆ ಹಿಂದೂ ಸಮಾಜ ಬಹಳ ದೊಡ್ಡ ಪ್ರಮಾಣದಲ್ಲಿ ಜಾಗೃತಿಯಾಗಿ ಒಟ್ಟಾಗಿ ಒಂದಾಗಿ ಉತ್ತರ ಕೊಡಬೇಕಾಗಿದೆ. ಈ ಕೈಗಳಿಗೆ, ಕಲ್ಲು ಎಸೆಯುವಂತ ಕೈಗಳಿಗೆ ಬಲ ಕೊಟ್ಟಿದ್ದೇ ಹಿಂದೂ ಸಮಾಜ. ಅವರನ್ನು ಬಹಿಷ್ಕಾರ ಮಾಡುವಂತಹ ಪ್ರಕ್ರಿಯೆ ಮಾಡದೇ ಇರುವಂತಹ ಹಿಂದೂ ಸಮಾಜವೂ ಕೂಡ ಯೋಚನೆ ಮಾಡಬೇಕಾಗಿದೆ.
ಸೊ ಛತ್ರ